ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪೆರೇರ, ಹಳ್ಳಿ ಮೈಸೂರು. ಮಿತ್ರರೇ, ಭಾರತದ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ ಮಹತ್ವದ ತಿರುವು ತಂದ ಘಟನೆಗಳಲ್ಲಿ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಕೂಡ ಒಂದು. 1919 ಏಪ್ರಿಲ್ 13ರಂದು ಪಂಜಾಬ್ನ ಅಮೃತ್ಸರದಲ್ಲಿ ನಡೆದಂಥ ಈ ಘಟನೆ ಬ್ರಿಟಿಷ್ ಕೊಲೋನಿಯಲ್ ಆಡಳಿತದ ಕ್ರೂರತೆಯನ್ನ ಬಹಿರಂಗಪಡಿಸಿದಂಥ ಮತ್ತು ಭಾರತೀಯರ ರಾಜಕೀಯ ಜಾಗೃತಿಯನ್ನ ನಿಚ್ಚಳಗೊಳಿಸಿ ಜಾಗೃತಿ ಮೂಡಿಸಿರ್ತಕ್ಕಂಥ ಒಂದು ಐತಿಹಾಸಿಕ ಘಟನೆ. ಈ ಹಿನ್ನೆಲೆಯಲ್ಲಿ ಬ್ರಿಟಿಷರು ಭಾರತೀಯರ ಮೇಲೆ ನಡೆಸಿದಂಥ ಈ ಅಮಾನುಷ ಹತ್ಯೆಯ ಹಿನ್ನೆಲೆ ಮತ್ತು ಪರಿಣಾಮ ತಿಳಿತಕ್ಕಂಥ ಪ್ರಯತ್ನ ಈ ಸಂಚಿಕೆಯಲ್ಲಿ ನಾವು ಮಾಡೋಣ. ಮೊದಲ ಮಹಾಯುದ್ಧದ ಸಮಯದಲ್ಲಿ ಭಾರತೀಯರು ಬ್ರಿಟಿಷ್ ಸರ್ಕಾರಕ್ಕೆ ಆರ್ಥಿಕ ಹಾಗೂ ಮಾನವ ಸಂಪನ್ಮೂಲದ ಮೂಲಕ ಸಹಾಯ ಮಾಡಿದರು. ಯುದ್ಧದ ನಂತರ ರಾಜಕೀಯ ಸಡಿಲಿಕೆಗಳನ್ನು ನಿರೀಕ್ಷಿಸಿದ್ದಂಥ ಭಾರತೀಯರಿಗೆ ಅದರ ವಿರುದ್ಧವಾಗಿ 1919ರಲ್ಲಿ ಬ್ರಿಟಿಷ್ ಸರ್ಕಾರ ರೌಲಟ್ ಕಾಯ್ದೆಯನ್ನ ಜಾರಿಗೊಳಿಸಿತು. ಈ ಕಾಯ್ದೆ ನ್ಯಾಯಾಂಗ ಪ್ರಕ್ರಿಯೆ ಇಲ್ಲದೆ ಭಾರತೀಯರನ್ನ ಬಂಧಿಸ್ತಕ್ಕಂಥ ಅಧಿಕಾರವನ್ನ ನೀಡುತ್ತೆ. ಇದು ನಾಗರಿಕರ ಹಕ್ಕುಗಳ ಮೇಲೆ ಗಂಭೀರ ಹಸ್ತಕ್ಷೇಪ ಅನ್ನಿಸ್ಕೊಳ್ಳುತ್ತೆ. ಈ ಕಾಯ್ದೆಯ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಗಳು ನಡೀತವೆ. ಪಂಜಾಬ್ನಲ್ಲಿ ಇದಕ್ಕೆ ತೀವ್ರವಾದಂಥ ವಿರೋಧ ವ್ಯಕ್ತ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅಮೃತ್ಸರದಲ್ಲಿ ರಾಷ್ಟ್ರೀಯವಾದಿ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ ಅವರನ್ನ ಬಂಧಿಸಿ ಅವರನ್ನ ಆ ನಗರದಿಂದ ಹೊರಗೆ ಕಳಿಸಲಾಗುತ್ತೆ. ಇದರಿಂದ ಜನರಲ್ಲಿ ತೀವ್ರವಾದ ಅಸಮಾಧಾನ ಉಂಟಾಗುತ್ತೆ. 1919 ಏಪ್ರಿಲ್ 13ನೇ ತಾರೀಕು ಬೈಸಾಖಿ ಹಬ್ಬದ ಆ ದಿನ ಸಾವಿರಾರು ಜನ ಅಮೃತ್ಸರದ ಜಲಿಯಾನ ವಾಲಾಬಾಗ್ಗಳಲ್ಲಿ ಸೇರಿರ್ತಾರೆ. ಈ ಜನಸಮೂಹದಲ್ಲಿ ರಾಜಕೀಯ ಪ್ರತಿಭಟನೆಕಾರರು ಮಾತ್ರ ಅಲ್ಲದೆ ಸಾಮಾನ್ಯ ನಾಗರಿಕರು ಕೂಡ ಹಬ್ಬವನ್ನ ಆಚರಿಸಲಿಕ್ಕೆ ಅಲ್ಲಿಗೆ ಬಂದಿರ್ತಾರೆ. ಜಲಿಯಾನ ವಾಲಾಬಾಗ್ ಒಂದು ಗೋಡೆಗಳಿಂದ ಸುತ್ತುವರೆದಿರ್ತಕ್ಕಂಥ ಪ್ರದೇಶ. ಪ್ರವೇಶ ಮತ್ತು ನಿರ್ಗಮನಕ್ಕೆ ಒಂದೇ ದಾರಿ. ಈ ಪರಿಸ್ಥಿತಿಯನ್ನ ಗಮನಿಸಿದಂಥ ಬ್ರಿಟಿಷ್ ಸೇನೆಯ ಅಧಿಕಾರಿ ರೆಜಿನಾಲ್ಡ್ ಡಯರ್ ತನ್ನ ಸೇನೆಯೊಂದಿಗೆ ಆ ಸ್ಥಳಕ್ಕೆ ಬರ್ತಾನೆ. ಆತ ಯಾವುದೇ ಎಚ್ಚರಿಕೆ ನೀಡದೆ ಆ ಜನಸ್ತೋಮದ ಮೇಲೆ ಗುಂಡು ಹಾರಿಸಲಿಕ್ಕೆ ಆದೇಶ ಕೊಡ್ತಾನೆ. ಸುಮಾರು 10 ನಿಮಿಷಗಳ ಕಾಲ ನಿರಂತರವಾಗಿ ಸುಮಾರು 1650ಕ್ಕೂ ಹೆಚ್ಚು ಸುತ್ತು ಗುಂಡುಗಳನ್ನ ಹಾರಿಸಲಿಕ್ಕೆ ಆತ ಸೂಚಿಸಿರ್ತಾನೆ. ಜನರಿಗೆ ಹೊರ ಹೋಗ್ಲಿಕ್ಕೆ ಸೂಕ್ತವಾದಂತ ಅವಕಾಶ ಇಲ್ಲದೆ ಕಾರಣ ಅನೇಕರು ಅಲ್ಲಿಯೇ ಸಾವನ್ನಪ್ತಾರೆ. ಅನೇಕರು ಅವರೊಳಗೆ ಗಾಯಗೊಳ್ತಾರೆ. ಕೆಲವರು ಗುಂಡಿನ ದಾಳಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಬಾವಿಗೆ ಆರಿರ್ತಕ್ಕಂಥ ಘಟನೆ ಕೂಡ ನಡೆಯುತ್ತೆ. ಬ್ರಿಟಿಷ್ ಸರ್ಕಾರದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಸುಮಾರು 379 ಜನ ಸಾವನ್ನಪ್ಪಿದ್ರು ಮತ್ತು 1200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗುತ್ತೆ. ಆದರೆ ಇತಿಹಾಸಕಾರರು ಈ ಸಂಖ್ಯೆಗಳು ಹೆಚ್ಚಿರಬಹುದು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯ ನಂತರ ಪಂಜಾಬ್ನಲ್ಲಿ ಮಾರ್ಷಲ್ ಲಾ ಜಾರಿಗೊಳಿಸಲಾಗುತ್ತೆ. ನಾಗರಿಕರ ಚಟುವಟಿಕೆಗಳ ಮೇಲೆ ಕಠಿಣ ನಿರ್ಬಂಧ ಏರಲಾಗುತ್ತೆ. ಕ್ರಾಲಿಂಗ್ ಆರ್ಡರ್ ಅಂತಕ್ಕಂಥ ಅವಮಾನಕಾರಿ ಕ್ರಮಗಳನ್ನ ಜಾರಿಗೊಳಿಸಲಾಗುತ್ತೆ. ಈ ಘಟನೆಯ ತನಿಖೆಗೆ ಬ್ರಿಟಿಷ್ ಸರ್ಕಾರ ಹಂಟರ್ ಆಯೋಗವನ್ನ ಕೂಡ ನೇಮಕ ಮಾಡುತ್ತೆ. ಆಯೋಗ ರೆಜಿನಾಲ್ಡ್ ಡಯಾರ್ ಆತನ ಕ್ರಮವನ್ನ ಅತಿಯಾಗಿ ಟೀಕಿಸಿದ್ರೂ ಕೂಡ ಆತನಿಗೆ ಯಾವುದೇ ಶಿಕ್ಷೆಯನ್ನ ವಿಧಿಸೋದಿಲ್ಲ. ಇದರಿಂದ ಭಾರತೀಯರಲ್ಲಿ ಅಸಮಾಧಾನ ಮತ್ತಷ್ಟು ಹೆಚ್ಚುತ್ತೆ. ಈ ಹತ್ಯಾಕಾಂಡ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಸ್ವರೂಪವನ್ನ ಬದಲಾಯಿಸುತ್ತೆ. ಬ್ರಿಟಿಷ್ ಆಡಳಿತದ ಮೇಲೆ ಇದ್ದಂಥ ವಿಶ್ವಾಸ ಭಾರತೀಯರಲ್ಲಿ ಕುಸಿಯುತ್ತೆ ಮತ್ತು ಭಾರತೀಯರು ಸಂಘಟಿತ ಹೋರಾಟದ ಅವಶ್ಯಕತೆಯನ್ನ ಮನಗಾಣ್ತಾರೆ. ಮಹಾತ್ಮ ಗಾಂಧೀಜಿ ಈ ಘಟನೆಯ ನಂತರ ಅಸಹಕಾರ ಚಳವಳಿಯನ್ನ ಆರಂಭಿಸ್ತಾರೆ. ಇದರ ಮೂಲಕ ಸಾಮಾನ್ಯ ಜನರ ಪಾಲ್ಗೊಳ್ಳುವಿಕೆಯನ್ನ ಅವರು ದೃಢೀಕರಿಸ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ನೈಟ್ಹುಡ್ ಗೌರವವನ್ನ
ತಿರಸ್ಕರಿಸೋ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ನೈತಿಕ ವಿರೋಧ ವ್ಯಕ್ತಪಡಿಸ್ತಾರೆ. ಈ ಘಟನೆ ಅನೇಕ ಯುವ ರಾಜಕೀಯ ದೃಷ್ಟಿಕೋನವನ್ನ ಬದಲಾಯಿಸುತ್ತೆ. ಭಗತ್ ಸಿಂಗ್ ಈ ಘಟನೆಯ ನಂತರ ತನ್ನ ಹೋರಾಟದ ಮಾರ್ಗವನ್ನು ಬದಲಿಸಿ ಸಶಸ್ತ್ರ ಕ್ರಾಂತಿಯ ಮಾರ್ಗವನ್ನ ಅನುಸರಿಸ್ತಾನೆ. ನಂತರ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ನಲ್ಲಿ ಸಕ್ರಿಯನಾಗ್ತಾನೆ. ಈ ಹತ್ಯಾಕಾಂಡವನ್ನ ಹತ್ತಿರದಿಂದ ಕಂಡಂತ ಆಗಿನ್ನೂ ಚಿಕ್ಕ ಹುಡುಗನಾಗಿರ್ತಕ್ಕ ಉಧಾಮ್ ಸಿಂಗ್ ಮುಂದೆ ಕ್ರಾಂತಿಕಾರಿಯಾಗಿ ಈ ಹತ್ಯಾಕಾಂಡಕ್ಕೆ ಸಂಬಂಧಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳೋ ಉದ್ದೇಶದಿಂದ 1940ರಲ್ಲಿ ಲಂಡನ್ನಲ್ಲಿ ಮೈಕಲ್ ಓ ಡೊಯರ್ ಆತನನ್ನ ಹತ್ಯೆ ಮಾಡ್ತಾನೆ. ಚಂದ್ರಶೇಖರ್ ಆಜಾದ್ ಮತ್ತು ಸುಭಾಷ್ ಚಂದ್ರ ಬೋಸರು ಇವರಂತ ಅನೇಕ ಯುವ ನಾಯಕರು ಸಶಸ್ತ್ರ ಹೋರಾಟದ ಮಾರ್ಗವನ್ನ ಬಲಪಡಿಸ್ತಾರೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಬ್ರಿಟಿಷ್ ಆಡಳಿತದ ದಮನಾತ್ಮಕ ಸ್ವಭಾವವನ್ನ ಸ್ಪಷ್ಟಪಡಿಸುತ್ತೆ. ಇದು ಭಾರತೀಯರಲ್ಲಿ ರಾಜಕೀಯ ಜಾಗೃತಿಯನ್ನ ಹೆಚ್ಚಿಸಿ ಸ್ವಾತಂತ್ರ್ಯ ಹೋರಾಟವನ್ನ ತೀವ್ರಗೊಳಿಸುತ್ತೆ. ಈ ಘಟನೆ ನಂತರ ಭಾರತೀಯ ಸ್ವಾತಂತ್ರ್ಯ ಚಳುವಳಿ ಹೆಚ್ಚು ಸಂಘಟಿತ ಮತ್ತು ದಿಟ್ಟ ಸ್ವರೂಪ ಪಡೆದುಕೊಳ್ಳುತ್ತೆ. ಅಹಿಂಸಾತ್ಮಕ ಹಾಗೂ ಸಶಸ್ತ್ರ ಹೋರಾಟ ಎರಡಕ್ಕೂ ಈ ಚಳುವಳಿ ಪ್ರೇರಣೆಯಾಗುತ್ತೆ. ಒಟ್ಟಿನಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ದಿಕ್ಕನ್ನ ಬದಲಿಸಿದಂತ ಮಹತ್ವದ ಘಟನೆ. ಇದು ಬ್ರಿಟಿಷ್ ಆಡಳಿತದ ವಿರುದ್ಧ ಸಂಘಟಿತ ಮತ್ತು ತೀವ್ರ ಹೋರಾಟಕ್ಕೆ ಕಾರಣ ಆಗುತ್ತೆ. ಇದರ ಪರಿಣಾಮವಾಗಿ ಭಾರತೀಯರು ಸ್ವಾತಂತ್ರ್ಯದ ಅಗತ್ಯವನ್ನ ಸ್ಪಷ್ಟವಾಗಿ ಅರಿತುಕೊಂಡು ಹೋರಾಟವನ್ನ ಮುಂದುವರಿಸ್ತಾರೆ. ಇಂದು ಜಲಿಯನ್ ವಾಲಾಬಾಗ್ ಮಸಕ್ರೆ ನಡೆದಂತ ಸ್ಥಳವಾದಂತ ಜಲಿಯನ್ ವಾಲಾಬಾಗ್ ಒಂದು ರಾಷ್ಟ್ರೀಯ ಸ್ಮಾರಕವಾಗಿ ಸಂರಕ್ಷಿಸಲಾಗಿದೆ. ಇದು ಪಂಜಾಬ್ನ ಅಮೃತ್ಸರದಲ್ಲಿದ್ದು ದೇಶದ ಇತಿಹಾಸವನ್ನ ನೇರವಾಗಿ ತಿಳಿಯಲು ಸಾಧ್ಯವಾಗ್ತಕ್ಕಂಥ ಪ್ರಮುಖ ತಾಣ ಆಗಿದೆ. ಈ ಸ್ಥಳವನ್ನ ಸುಂದರವಾಗಿ ಅಭಿವೃದ್ಧಿಪಡಿಸಿ ಉದ್ಯಾನವನದ ರೂಪದಲ್ಲಿ ಉಳಿಸಿದ್ದಾರೆ. ಹತ್ಯಾಕಾಂಡದಲ್ಲಿ ಬಲಿಯಾದವರ ಸ್ಮರಣಾರ್ಥವಾಗಿ ಶಾಶ್ವತವಾಗಿ ಬೆಳಗುವ ಜ್ಯೋತಿಯನ್ನ ಅಲ್ಲಿ ಸ್ಥಾಪಿಸಲಾಗಿದೆ. ಆ ದಿನ ನಡೆದ ಗುಂಡಿನ ದಾಳಿಯ ಗುರುತುಗಳು ಇನ್ನೂ ಗೋಡೆಗಳ ಮೇಲೆ ಸಂರಕ್ಷಿಸಲ್ಪಟ್ಟಿವೆ. ಇವುಗಳನ್ನ ಗಾಜಿನ ಆವರಣದಿಂದ ಕಾಪಾಡಲಾಗಿದೆ. ಗುಂಡಿನ ದಾಳಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಜನರು ಹಾರಿದ ಬಾವಿ ಇನ್ನೂ ಅಲ್ಲಿ ಇದೆ. ಇದನ್ನ ಶಹೀದ್ ಕುಯಾ ಅಂತ ಹೇಳಿ ಕರೀತಾರೆ ಮತ್ತು ಸ್ಮಾರಕವಾಗಿ ಇದನ್ನ ಸಂರಕ್ಷಿಸಿದ್ದಾರೆ. ಸ್ಥಳದ ಮಧ್ಯಭಾಗದಲ್ಲಿ ಕೆಂಪು ಬಣ್ಣದ ಸ್ಮಾರಕ ಸ್ತಂಭ ನಿರ್ಮಿಸಲಾಗಿದೆ. ಇದು ಬಲಿದಾನವನ್ನ ಪ್ರತಿನಿಧಿಸ್ತಕ್ಕಂಥ ಪ್ರಮುಖ ರಚನೆ. ಇಲ್ಲಿ ಒಂದು ವಸ್ತು ಸಂಗ್ರಹಾಲಯವಿದೆ. ಇದರಲ್ಲಿ ಘಟನೆಗೆ ಸಂಬಂಧಿಸಿದ ದಾಖಲೆಗಳು, ಚಿತ್ರಗಳು, ಸಾಕ್ಷ್ಯಗಳು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ವಿವರಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸಂಜೆ ಸಮಯದಲ್ಲಿ ನಡೀತಕ್ಕಂಥ ಧ್ವನಿ ಬೆಳಕು ಪ್ರದರ್ಶನ ಮೂಲಕ ಆ ದಿನದ ಘಟನೆಗಳನ್ನ ವಿವರಿಸಲಾಗುತ್ತೆ. ಇದು ಇತಿಹಾಸವನ್ನ ಹೆಚ್ಚು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ನಮಗೆ ನೆರವಾಗುತ್ತೆ. ಇಂದು ಜಲಿಯನ್ ವಾಲಾಬಾಗ್ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಅದು ಭಾರತೀಯರ ತ್ಯಾಗದ ಸ್ಮರಣೆ, ಸ್ವಾತಂತ್ರ್ಯದ ಬೆಲೆಯ ಪ್ರತೀಕ, ಇತಿಹಾಸದ ಪಾಠವನ್ನ ನೆನಪಿಸ್ತಕ್ಕಂಥ ಸ್ಥಳ. ಇಲ್ಲಿ ಭೇಟಿ ನೀಡುವವರು ಕೇವಲ ಒಂದು ಸ್ಥಳವನ್ನ ನೋಡೋದಿಲ್ಲ, ಒಂದು ದುರಂತವನ್ನ, ಒಂದು ಹೋರಾಟವನ್ನ ಮತ್ತೆ ಒಂದು ದೇಶದ ಜಾಗೃತಿಯನ್ನು ಅನುಭವಿಸ್ತಾರೆ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ಮುಂದೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.